ಎಲ್ರಿಗೂ ಸ್ವಾಗತ. ಗಂಡ ಹೆಂಡತಿ ಸುಖಕರ ಜೀವನವನ್ನು ನಡೆಸಬೇಕಾದರೆ ಈ ವಿಚಾರಗಳನ್ನು ಗಮನದಲ್ಲಿಡುವುದು ಮುಖ್ಯ. ಹೆಂಡತಿಯಿಂದ ಮುಚ್ಚಿಡಬೇಕಾದ ವಿಷಯಗಳು. ನೀವು ವೈವಾಹಿಕ ಜೀವನದಲ್ಲಿ ಸಂತೋಷವಾಗಿರಲು ಬಯಸಿದರೆ ನಿಮ್ಮ ಹೆಂಡತಿಯಿಂದ ಕೆಲವು ವಿಷಯಗಳನ್ನು ಮರೆಮಾಚಬೇಕು. ಪ್ರತಿಯೊಬ್ಬ ಪತಿಯೂ ತಿಳಿದಿರಲೇಬೇಕಾದ ವಿಷಯಗಳು. ಇವುಗಳನ್ನು ತನ್ನ ಹೆಂಡತಿಯೊಂದಿಗೆ ಹಂಚಿಕೊಳ್ಳುವ ತಪ್ಪನ್ನೂ ಮಾಡಬಾರದು. ಹಾಗಾದರೆ ಹೆಂಡತಿಯಿಂದ ಮುಚ್ಚಿಡಬೇಕಾದ ಆ ವಿಷಯಗಳು ಯಾವುವು ತಿಳಿಯೋಣ. 1. ಆದಾಯದ ಬಗ್ಗೆ ಸಂಪೂರ್ಣ ಮಾಹಿತಿ ನೀಡಬೇಡಿ. ಚಾಣಕ್ಯ ನೀತಿಯ ಪ್ರಕಾರ ಪತಿ ತನ್ನ ಸಂಪಾದನೆಯ ಬಗ್ಗೆ ಎಲ್ಲವನ್ನೂ ಹೆಂಡತಿಗೆ ಹೇಳಬಾರದು. ಅನೇಕ ಬಾರಿ ತನ್ನ ಪತಿ ಹೆಚ್ಚು ಆದಾಯವನ್ನು ಹೊಂದಿರುವಾಗ ಅವಳು ಹೆಚ್ಚೆಚ್ಚು ಖರ್ಚು ಮಾಡಲು ಪ್ರಾರಂಭಿಸುತ್ತಾಳೆ. ಅನಗತ್ಯ ಖರ್ಚುಗಳು ಹೆಚ್ಚಾಗತೊಡಗುತ್ತವೆ, ಉಳಿತಾಯ ಮಾಡುವುದಿಲ್ಲ. ಹೀಗಿರುವಾಗ ಕಷ್ಟ ಸಂದರ್ಭದಲ್ಲಿ ಹಣದ ಕೊರತೆಯನ್ನು ಎದುರಿಸಬೇಕಾಗುತ್ತದೆ. 2. ಅವಮಾನದ ಬಗ್ಗೆ ಹೇಳಬೇಡಿ. ಚಾಣಕ್ಯ ನೀತಿಯ ಪ್ರಕಾರ ಗಂಡನು ತನ್ನ ಹೆಂಡತಿಗೆ ತನ್ನ ಅವಮಾನದ ಬಗ್ಗೆ ತಪ್ಪಿಯೂ ಹೇಳಬಾರದು. ಯಾಕೆಂದರೆ ಗಂಡನಿಗೆ ಆಗುವ ಅವಮಾನವನ್ನು ಯಾವ ಹೆಂಡತಿಯೂ ಸಹಿಸಲಾರಳು. ಆಗ ಅವಳು ಸೇಡು ತೀರಿಸಿಕೊಳ್ಳದೆ ಶಾಂತಿಯನ್ನು ಕಾಣುವುದಿಲ್ಲ. ಇದರಿಂದಾಗಿ ವಿವಾದಗಳು ಹೆಚ್ಚಾಗುತ್ತವೆ. ಆದ್ದರಿಂದ ಅವಮಾನಗಳು ಅಥವಾ ಜಗಳಗಳ ಬಗ್ಗೆ ನಿಮ್ಮ ಹೆಂಡತಿಯಿಂದ ಹೇಳಬೇಡಿ. 3. ನಿಮ್ಮ ದೌರ್ಬಲ್ಯವನ್ನು ಮರೆಮಾಡಿ. ಪತಿ ತನ್ನ ದೌರ್ಬಲ್ಯಗಳನ್ನು ಹೆಂಡತಿಯಿಂದ ಯಾವಾಗಲೂ ಮರೆಮಾಡಬೇಕು ಎಂದು ಆಚಾರ ಚಾಣಕ್ಯನ ನೀತಿ ಹೇಳುತ್ತದೆ. ಭಾವನೆಗಳಿಂದ ಒಯ್ಯಲ್ಪಟ್ಟಾಗಲೂ ಒಬ್ಬರ ದೌರ್ಬಲ್ಯವನ್ನು ಎಂದಿಗೂ ಉಲ್ಲೇಖಿಸಬಾರದು. ಏಕೆಂದರೆ ಕೆಲವೊಮ್ಮೆ ಹೆಂಡತಿಯು ಗಂಡನ ದೌರ್ಬಲ್ಯದ ಲಾಭ ಪಡೆದು ತನ್ನ ಕೆಲಸವನ್ನು ಮುಗಿಸಬಹುದು. ಇದರಿಂದ ಮನೆಯಲ್ಲಿ ಮತ್ತು ಸಮಾಜದಲ್ಲಿ ಅವಮಾನವನ್ನು ಎದುರಿಸಬೇಕಾಗಬಹುದು. 4. ನಿಮ್ಮ ಹೆಂಡತಿಯಿಂದಲೂ ದೇಣಿಗೆಗಳನ್ನು ರಹಸ್ಯವಾಗಿಡಿ. ರಹಸ್ಯ ದಾನ ಮಹಾದಾನ ಎಂದು ಹೇಳಲಾಗುತ್ತದೆ. ಒಂದು ಕೈಯಿಂದ ದಾನ ಮಾಡಿದರೆ ಇನ್ನೊಂದು ಕೈಗೆ ತಿಳಿಯಬಾರದು. ಪ್ರತಿಯೊಬ್ಬ ವ್ಯಕ್ತಿಯು ತನ್ನ ಸಾಮರ್ಥ್ಯಕ್ಕೆ ಅನುಗುಣವಾಗಿ ದಾನ ಮಾಡುತ್ತಾರೆ. ಹೀಗಿರುವಾಗ ಆಚಾರ್ಯ ಚಾಣಕ್ಯ ದಾನದ ಮಾಹಿತಿಯನ್ನು ಪತ್ನಿಯಿಂದಲೂ ಮುಚ್ಚಿಡುವಂತೆ ಸಲಹೆ ನೀಡಿದ್ದಾರೆ. ಏಕೆಂದರೆ ದಾನದ ಬಗ್ಗೆ ನಿಮ್ಮ ಹೆಂಡತಿಗೆ ಹೇಳಿದರೂ ಅದರ ಪ್ರಾಮುಖ್ಯತೆಯನ್ನು ಕಳೆದುಕೊಳ್ಳಬಹುದು. ಸ್ನೇಹಿತರೆ, ಈ ಮಾಹಿತಿ ಇಷ್ಟವಾದಲ್ಲಿ ದಯವಿಟ್ಟು ವಿಡಿಯೋವನ್ನು ಲೈಕ್ ಮಾಡಿ, ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಕೇಳಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಆಯುಷ್ವಾಣಿ.